ಜೈ ಶ್ರೀರಾಮ್. ಸೊ ಇವಾಗ ಮತ್ತೆ ನೆನ್ನೆ ನೈಟಿಂದ ಒಂದು ಸರ್ಕ್ಯುಲರ್ ಓಡಾಡ್ತಾ ಇದೆ. ಆ ಒಂದು ಸರ್ಕ್ಯುಲರ್ ಯಾವುದು ಅಂತ ನೋಡೋಣ. ಸೊ ಈ ಒಂದು ಸರ್ಕ್ಯುಲರ್ ಏನಿದೆ, ಸ್ಯಾಟರ್ಡೇ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಆಲ್ ಟಿಕೆಟ್ ಜನ್ರೇಟ್ ಆಗುತ್ತೆ, ಹಾಗೆ ಹೀಗೆ ಅಂತೇಳಿ ಒಂದು ಸರ್ಕ್ಯುಲರ್ ಓಡಾಡ್ತಿದೆ. ಸೊ ಸ್ಟೂಡೆಂಟ್ಸ್ಗಳು ಮತ್ತೆ ಕನ್ಫ್ಯೂಷನ್ ಆಗಿಬಿಟ್ಟು ಇದು ರಿಯಲ್ಲ ಅವ್ರು ಫೇಕಾ, ಯಾಕಂದರೆ ಡೇಟ್ ನೋಡಿದ್ರೆ ರಿಯಲ್ ಥರ ಕಾಣಿಸ್ತಾ ಇದೆ, ಹಾಗೆ ಹೀಗೆ ಅಂತ ಸ್ಟೂಡೆಂಟ್ಸ್ಗಳು ಕೇಳ್ತಾಯಿದ್ರು. ಸೊ ಹಾಗಾಗಿ ಒಂದು ಕ್ಲಾರಿಟಿ ಕನ್ಫರ್ಮೇಷನ್ ಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಇದು ರಿಯಲಾ ಆರ್ ಫೇಕಾ, ಸೊ ಏನು ಅನ್ನೋದಕ್ಕಂಥದ್ದು ಒಂದು ಕನ್ಫರ್ಮ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಆಫ್ ಆಲ್ ಈ ಒಂದು ಕ್ವೆಶನ್, ಇದು ರಿಯಲಾ ಆರ್ ಫೇಕಾ, ಏನಿದೆ ಇದರದ್ದು ಒಂದು ನೋಟಿಸ್ ಸರ್ಕ್ಯುಲರ್ ಅಂತಂದರೆ, ನಿಮ್ಮ ಒಂದು ಏನು ಆಲ್ ಟಿಕೆಟ್ ಇದೆ ಅದು ನಾಳೆ ಸ್ಯಾಟರ್ಡೇ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಜನ್ರೇಟ್ ಆಗುತ್ತೆ. ಆ್ಯಸ್ ಪರ್ ಶೆಡ್ಯೂಲ್ ನಿಮ್ಮ ಒಂದು ಎಕ್ಸಾಮಿನೇಷನ್ 29th ಇಂದ ಸ್ಟಾರ್ಟ್ ಆಗತ್ತೆ ಅಂತ ಒಂದು ಸರ್ಕ್ಯುಲರ್ ಓಡಾಡ್ತಾ ಇದೆ. ಇದು ರಿಯಲ್ ಆರ್ ಫೇಕ್ ಅಂತ ಒಂದು ಕ್ವೆಶನ್ ಆಗಿ ಕೇಳೋದಾದರೆ ನನ್ನ ಕಡೆಯಿಂದ ಆನ್ಸರ್ ಏನು ಅಂತಂದರೆ, ನನ್ನ ಕಡೆ ಅಂತಂದಲ್ಲ, ಸೊ ಕಂಪ್ಲೀಟ್ ಈ ಒಂದು ಕ್ವೆಶನ್ಗೆ ಆನ್ಸರ್ ಏನು ಅಂತಂದರೆ ಇಟ್ಸ್ ಫೇಕ್. ಇದು ಕೂಡ ಫೇಕ್. ಆ ಮಹಾನ್ ಭಾವರು ಯಾರು ಏನು ಎಡಿಟ್ ಮಾಡ್ತಾಯಿದ್ದಾರೆ ಒಂದು ಗೊತ್ತಾಗ್ತಿಲ್ಲ. ಸ್ಟೂಡೆಂಟ್ಸ್ಗಳಿಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ. ಈ ಪೋಸ್ಟ್ ಬಂದು ಎಡಿಟ್ ಮಾಡ್ತಾಯಿದ್ದಾರೆ, ಈ ಥರ ಒಂದು ಸರ್ಕ್ಯುಲರ್ ಕೂಡ ಎಡಿಟ್ ಮಾಡ್ತಾಯಿದ್ದಾರೆ. ಸೊ ಹೇಗೆ ಹೇಳ್ತಾರೆ ನೀವು, ಅಲ್ಲಿ ಡೇಟ್ ನೋಡಲಿಕ್ಕೆ ಸಿಮಿಲರ್ ಇದೆ, ಸೇಮ್ ಟು ಸೇಮ್ ಎಕ್ಸಾಕ್ಟ್ಲಿ ಇದೆ, ಎಡಿಟ್ ಥರ ಅನಿಸಲ್ಲ, ಹಾಗೆ ಹೀಗೆ ಅಂತೇಳಿ. ಸೊ ಸ್ವಲ್ಪ ಡೀಪಾಗಿ ನಾವು ಇನ್ನೂ ನಿಮಗೆ ಈಗ ಪ್ರೂಫ್ ಕೊಡ್ತೇನೆ. ಸೊ ಬನ್ನಿ ನೋಡೋಣ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಕೂಡ ಹೇಳ್ಬೋದು, ಎಲ್ ಗುರು ಇದು ಫೇಕ್ ಅಂತ ಹೇಳ್ತೀಯ ಅಂತ ಕೇಳ್ಬೋದು. ಇಲ್ಲಿ ಝೂಮ್ ಹಾಕಿ ನೋಡಿ, ಈ ಥರ ಬರ್ತಾ ಇದೆ. 1 ಮಿನಿಟ್. ಹಾಂ, ಸೊ ಝೂಮ್ ಹಾಕಿ ನೋಡಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಯಾವುದೇ ರೀತಿಯಲ್ಲೂ ಕೂಡ ಇದು ಎಡಿಟೆಡ್ ಅಂತ ಅನಿಸೋದಿಲ್ಲ. ನೀವಿಲ್ಲಿ ಫುಲ್ ಅಬ್ಸರ್ವ್ ಮಾಡ್ಬೋದು, ಎಡಿಟೆಡ್ ಅಂತ ಅನಿಸೋದಿಲ್ಲ. ಸೊ ಮತ್ತು ಇದು ರಿಯಲ್ ಆಯ್ತಲ್ಲ ಅಂತ ನೀವು ಕೇಳ್ಬೋದು. ಡೇಟಲ್ಲಿ ಏನಿದೆ ಎಡಿಟ್ ಥರ ಅನಿಸ್ತಾ ಇಲ್ಲ, ಬಿಕಾಸ್ ನಿನ್ನೆ ಮತ್ತೆ ಒಂದು 2 ಸರ್ಕ್ಯುಲರ್ ಅವರು ವಿ ಟಿ ಅವರು ರಿಲೀಸ್ ಮಾಡಿದರು. ಯಾವುದ್ರ ಬಗ್ಗೆ ಅಂತಂದರೆ, ಈ ಒಂದು ಆಟೋನಮಸ್ ಕಾಲೇಜ್ಗಳಿಗೆ ಏನಂತ, ವಿದೌಟ್ ಇವ್ಯಾಲ್ಯೂಯೇಷನ್ ನೀವೇನಾದರೂ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ನಾವು ಸ್ಟ್ರಿಕ್ಟ್ಲಿ ಆ್ಯಕ್ಷನ್ ತೆಗೆದುಕೊಳ್ತೇವೆ. ಸೊ ಎಕ್ಸಾಮ್ ಕಂಡಕ್ಟ್ ಮಾಡೋ ಹಾಗಿಲ್ಲ, ವಿದೌಟ್ ಇವ್ಯಾಲ್ಯೂಯೇಷನ್ ಹಾಗೆ ಹೀಗೆ ಅಂಥೇಳಿ ವಿ ಟಿ ಯು ಒಂದು ಸರ್ಕ್ಯುಲರ್ನ ಓಡಿಸಿತ್ತು. ಸರ್ಕ್ಯುಲರ್ನ ಏನು ರಿಲೀಸ್ ಮಾಡಿದರು. ಸೊ ಆ ಒಂದು ಸರ್ಕ್ಯುಲರ್ ಒಂದು ಡೇಟ್ ಏನಿದೆ ಅದನ್ನೇ ಎಡಿಟ್ ಮಾಡಿ ಇಲ್ಲಿ ಇವರು ಹಾಕಿದ್ದಾರೆ. ನೋಡೋಕ್ಕೆ ಡೇಟ್ ಎಡಿಟ್ ಥರ ಕಾಣಿಸೋದಿಲ್ಲ, ಬಟ್ ಇಲ್ಲಿ ಕಂಟೆಂಟ್ ನಾನು ನಿಮಗೆ ತೋರಿಸ್ತೇನೆ. ಅಂದರೆ ಏನು ನೋಟಿಸಲ್ಲಿದೆ ಅದು ಈಗ ತೋರಿಸ್ತೇನೆ. ಇದು ಫೇಕ್ ಅಂತ ನೀವೇ ಹೇಳ್ತೀರಾ. ಸೊ ಫಸ್ಟ್ ಡೇಟಲ್ಲಿ ಚೆಕ್ ಮಾಡಿದ್ವಿ, ರಿಯಲ್ ಅಂತ ಅನ್ನಿಸ್ತು. ಬಟ್ ಈಗ ಇನ್ನೊಂದಕ್ಕೆ ಬರೋಣ, ನೀವೇ ಹೇಳ್ತೀರಾ ಫೇಕ್ ಅಂತ. ಸೊ ಇಲ್ಲಿ ಏನಿದೆ, ಎಕ್ಸಾಕ್ಟ್ಲಿ ಸೇಮ್ ಸರ್ಕ್ಯುಲರ್, ಆ ಆಟೋನಮಸ್ ಸರ್ಕ್ಯುಲರ್ನೇ ಇವರು ಎಡಿಟ್ ಮಾಡಿದ್ದಾರೆ. ಇವರು ಬೇರೆ ಸರ್ಕ್ಯುಲರ್ನ ಡೇಟ್ ಎಡಿಟ್ ಮಾಡಿಲ್ಲ, ನಿನ್ನೆ ರಿಲೀಸ್ ಮಾಡಿರ್ತಕ್ಕಂಥ ಸರ್ಕ್ಯುಲರ್ನೇ ಎಡಿಟ್ ಮಾಡಿದ್ದಾರೆ ಇವರು. ಆ ಮಹಾನ್ ಭಾವರು ಯಾರೋ ಏನೋ ಗೊತ್ತಿಲ್ಲಪ್ಪ, ಈ ಥರ ಎಲ್ಲ ಹುಡುಗರಿಗೆ ಎಡಿಟ್ ಮಾಡಿ ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ. ನಿನ್ನೆ ಏನು ಆಟೋನಮಸ್ ಕಾಲೇಜ್ ಒಂದು ಸರ್ಕ್ಯುಲರ್ ರಿಲೀಸ್ ಮಾಡಿದರು, ಆ ಒಂದು ಸರ್ಕ್ಯುಲರ್ PDF ಇವರು ಯಾರೋ ಎಡಿಟ್ ಮಾಡಿದ್ದಾರೆ. ಸೊ ಇವಾಗ ಡೇಟ್ ಏನಾಯಿತು, ಫೇಕಲ್ಲ ಅಂತ ಪ್ರೂವ್ ಆಯಿತು. ಬಟ್ ಕಂಪ್ಲೀಟ್ಲಿ ಸರ್ಕ್ಯುಲರ್ ಫೇಕ್, ಡೇಟ್ ಮಾತ್ರ ಫೇಕಲ್ಲ, ಯಾಕಂದರೆ ಡೇಟ್ ರಿಯಲ್ ಇದೆ, ಎಕ್ಸಾಕ್ಟ್ಲಿ ಇದೆ. ಬಟ್ ಇವ್ರು ಏನು ಮಾಡಿದ್ದಾರೆ, ಕಂಟೆಂಟಲ್ಲಿ ಎಡಿಟ್ ಮಾಡಿದ್ದಾರೆ. ಈ ನನ್ನ ಮಕ್ಕಳು ಹುಡುಗರು ಏನು ಅಂದರೆ ಈ ಎಡಿಟರ್ಸ್ ಏನು ತಿಳ್ಕೊಂಡಂದರೆ, ಈ ಹುಡುಗರು ಏನಿದ್ದಾರೆ ಡೇಟ್ ಅಷ್ಟೇ ಅಬ್ಸರ್ವ್ ಮಾಡ್ತಾರೆ, ಅದು ಎಡಿಟೆಡಾ ಅದು ಇದು ಅಂತೇಳಿ, ಕಂಟೆಂಟ್ನ ಅವರು ಅಬ್ಸರ್ವ್ ಮಾಡಲ್ಲ, ಹಾಗೆ ಹೀಗೆ ಅಂತ ತಿಳ್ಕೊಂಡಿದ್ದಾರೆ. ಭಾಳಷ್ಟು ಜನ ಸ್ಟೂಡೆಂಟ್ಸ್ಗಳು ಇದು ರಿಯಲ್ ಅಂತ ಅಂದ್ಕೊಂಡಿದ್ದಾರೆ. ಇದು 100ಗೆ 200% ಫೇಕ್ ಸರ್ಕ್ಯುಲರ್, ತಿಳ್ಕೊಳ್ಳಿ. ಹೇಗೆ ಹೇಳ್ತಾರೆ ಫೇಕ್ ಸರ್ಕ್ಯುಲರ್, ಡೇಟ್ ಮತ್ತು ರಿಯಲ್ ಥರ ಇದೆ ಅಂತ ಹೇಳ್ತಾರೆ, ಹಾಗೆ ಹೀಗೆ ಅಂತೇಳಿ. ಸೊ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಇದು ಏನು ಕಂಟೆಂಟ್ ಇದೆ ಸಬ್ಜೆಕ್ಟ್ದು, ಏನೋ ಒಂದು ಸರ್ಕ್ಯುಲರಲ್ಲಿ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಸ್ಯಾಟರ್ಡೇ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಆಲ್ ಟಿಕೆಟ್ ಜನ್ರೇಟ್ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದು ಸರಿಯಾಗಿ ಅಬ್ಸರ್ವ್ ಮಾಡಿ.
ಈ ಒಂದು ಫಾಂಟ್ನ ಫಾಂಟ್ ಸ್ಟೈಲು ಸ್ವಲ್ಪ ಚೇಂಜಸ್ ನಿಮಗೆ ಕಾಣಿಸುತ್ತೆ ಸ್ವಲ್ಪ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ. ಸೊ ವಿಟಿಯು ಯಾವುದೇ ಕಾರಣಕ್ಕೂ ಈ ಥರ ಫಾಂಟಲ್ಲಿ ಸರ್ಕ್ಯುಲರ್ ಅವರು ರಿಲೀಸ್ಡ್ ಮಾಡಲ್ಲ. ಈ ಥರ ಯಾವುದೇ ಒಂದು ಸರ್ಕ್ಯುಲರಲ್ಲಿ ಈ ಒಂದು ಫಾಂಟನ್ನು ಅವರು ಯೂಸ್ ಮಾಡಲ್ಲ. ಮತ್ತು ಯಾವ ಫಾಂಟ್ ಯೂಸ್ ಮಾಡ್ತಾರೆ, ಈಗ ನಿಮಗೆ ರಿಯಲ್ ಸರ್ಕ್ಯುಲರ್ ಫಾಂಟನ್ನು ತೋರಿಸ್ತೇನೆ. ಕೆಳಗಡೆನೂ ಇದೆ ನೋಡಿ, ಬಟ್ ಅಂದರೂ ಕೂಡ ನಿಮಗೆ ಕಂಟೆಂಟ್ ಫಾಂಟನ್ನು ತೋರಿಸ್ತೇನೆ. ಇದು ಈ ಫಾಂಟ್, ಇದು ಫೇಕ್ ಫಾಂಟ್. ಇದು ವಿಟಿಯು ಅವರ ಫಾಂಟ್, ಕಂಟೆಂಟ್ ಸಬ್ಜೆಕ್ಟ್ ಅಲ್ಲ. ಸೊ ಹಾಗಿದ್ರೆ ರಿಯಲ್ ಯಾವುದು ತೋರಿಸ್ತೀನಿ ನೋಡಿ. ಇದು ವಿಟಿಯು ಅವರ ರಿಯಲ್ ಸರ್ಕ್ಯುಲರ್. ಇದು ಫಾಂಟ್ ನೋಡಿ, ಹೇಳಿದ್ನಲ್ಲ, ಇದು ವಿಟಿಯು ಅವರ ಫಾಂಟ್, ಕಂಟೆಂಟ್ ಫಾಂಟ್. ಅರ್ಥ ಆಯಿತು? ಸೊ ಈ ಒಂದು ಫಾಂಟನ್ನು ಅಬ್ಸರ್ವ್ ಮಾಡಿ. ನಾನು ಟೈಮ್ ಜಾಸ್ತಿ ಇದು ಮಾಡಲಿಕ್ಕೆ ಹೋಗಲ್ಲ. ಈ ಒಂದು ಫಾಂಟನ್ನು ಅಬ್ಸರ್ವ್ ಮಾಡಿ ಮತ್ತು ಈ ಒಂದು ಫಾಂಟನ್ನು ಅಬ್ಸರ್ವ್ ಮಾಡಿ, ನಿಮಗೆ ಕಂಪ್ಲೀಟ್ಲಿ ಗೊತ್ತಾಗುತ್ತೆ. ಇಲ್ಲಿ ಡೇಟಲ್ಲಿ ಫೇಕಾಗಿ ಅವ್ರು ಎಡಿಟ್ ಥರ ಅನ್ನಿಸ್ತಾ ಇಲ್ಲ, ಬಟ್ ಕಂಟೆಂಟಲ್ಲಿ ಫಾಂಟಲ್ಲಿ ಇಶ್ಯೂ ಆಗಿದೆ. ಇಶ್ಯೂ ಅಂತಂದ್ರೇನು, ಫೇಕ್ ಅಂತ ಗೊತ್ತಾಗ್ತದೆ. ಸೊ ಕಂಪ್ಲೀಟ್ಲಿ ಈ ಒಂದು ಸರ್ಕ್ಯುಲರ್ ರಿಯಲ್ ಆರ್ ಫೇಕ್ ಅಂತ ಒಂದು ಕ್ವೆಶ್ಚನ್ಗೆ ಆನ್ಸರ್ ಕೇಳೋದಾದರೆ ಇದು 100ಗೆ 200% ಫೇಕ್. ಸೊ ಪೋಸ್ಟ್ಪೋನ್ ಆಗಲಿ ಅಥವಾ ಆಗದೇ ಇರಲಿ, ನೀವು ಸ್ಟಡಿ ಮಾಡೋದನ್ನು ನಿಲ್ಲಿಸಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಸೊ ಇನ್ ಕೇಸ್ ಏನಾದರೂ ಪೋಸ್ಟ್ಪೋನ್ ಆಗಲ್ಲ, ಇನ್ ಕೇಸ್ ಏನಾದರೂ ಆದರೆ ಈ ಒಂದು ಚಾನಲ್ ಮುಖಾಂತರ ನಿಮಗೆ ಕನ್ಫರ್ಮ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತೇನೆ. ಸೊ ಎಲ್ರಿಗೂ ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.